ಈ ವಿಡಿಯೋದಲ್ಲಿ ನಾವು ಕರ್ನಾಟಕದಲ್ಲಿ ಸಾರಿಗೆ ವ್ಯವಸ್ಥೆ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಇನ್ ಕರ್ನಾಟಕ ಈ ಒಂದು ಟಾಪಿಕ್ ಮೇಲೆ ಡಿಸ್ಕಷನ್ ಮಾಡ್ತಿದ್ವಿ. ಸೊ ಫಸ್ಟು ಸಾರಿಗೆ ಅಂದ್ರೇನು, ಟ್ರಾನ್ಸ್ಪೋರ್ಟ್ ಅಂದರೆ ಏನಪ್ಪ ಅಂದರೆ ಸ್ಥಳದಿಂದ ಸ್ಥಳಕ್ಕೆ ಸರಕುಗಳು ಹಾಗೂ ಪ್ರಯಾಣಿಕರನ್ನು ಸಾಗಿಸುವ ಮಾಧ್ಯಮವೇ ಸಾರಿಗೆ. ಅಂದರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಪ್ರಯಾಣಿಕರನ್ನ ಮತ್ತು ಸರಕುಗಳನ್ನು ಏನು ಸಾಗಿಸ್ತೋ ಆ ಸಿಸ್ಟಮ್ಗೆ, ಆ ಒಂದು ಮಾಧ್ಯಮಕ್ಕೆ ನಾವು ಸಾರಿಗೆ ಅಂತೇಳಿ ಕರಿತೀವಿ. ಕೃಷಿ, ಕೈಗಾರಿಕೆ ಮತ್ತು ವ್ಯಾಪಾರದ ಪ್ರಗತಿಯಲ್ಲಿ ಸಾರಿಗೆ ಸಂಪರ್ಕಗಳು ಜೀವನಾಡಿಯಾಗಿದೆ. ಅಂದರೆ ಅದು ತುಂಬ ಇಂಪಾರ್ಟೆಂಟ್ ಅಂತ. ಕರ್ನಾಟಕವು ಅನೇಕ ನೈಸರ್ಗಿಕ ಸಂಪನ್ಮೂಲಗಳಿಂದ ಕೂಡಿದ ರಾಜ್ಯ ಆಗಿದ್ದು, ಇಲ್ಲಿ ಖನಿಜ ವಸ್ತುಗಳು, ವಾಣಿಜ್ಯ ಬೆಳೆಗಳು, ಅರಣ್ಯ ವಸ್ತುಗಳು, ಶಕ್ತಿ ಸಾಧನಗಳು ದೊರೆಯುತ್ತವೆ. ಇವುಗಳ ಸಮರ್ಥ ಬಳಕೆಯಿಂದ ಆರ್ಥಿಕಾಭಿವೃದ್ಧಿಯನ್ನು ಸಾಧಿಸಲು ಸುವ್ಯವಸ್ಥಿತವಾಗಿರುವ ಸಾರಿಗೆ ಸೌಲಭ್ಯವು ಅಗತ್ಯವಾಗಿದೆ. ಕರ್ನಾಟಕ ಒಂದು ಕೃಷಿ ಪ್ರಧಾನ ರಾಜ್ಯವಾಗಿದ್ದು, ಆಹಾರ ಧಾನ್ಯ ಹಾಗೂ ಇತರ ಕೃಷಿ ಉತ್ಪನ್ನಗಳು ಮತ್ತು ಗೊಬ್ಬರ ಎಲ್ಲವನ್ನು ಕೂಡ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ತರಲು, ವರ್ಗಾವಣೆ ಮಾಡಲು ರಸ್ತೆ ಅತಿ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ನಮ್ಮ ಕರ್ನಾಟಕದಲ್ಲಿ ನಾವು ರಸ್ತೆ, ರೈಲು, ಜಲ ಸಾರಿಗೆ ಮತ್ತು ವಾಯು ಸಾರಿಗೆ ವ್ಯವಸ್ಥೆಗಳನ್ನ ನೋಡ್ತಿರ್ಬೋದು. ಮೊದಲನೇದು ರಸ್ತೆ ಸಾರಿಗೆ. ನಮ್ಮ ರಾಜ್ಯದಲ್ಲಿ ಜಾಸ್ತಿ ಹಳ್ಳಿಗಳಿರೋದ್ರಿಂದ ಹಳ್ಳಿಗಳಿಂದ ಪಟ್ಟಣಕ್ಕೆ ಮತ್ತು ಜನವಸತಿ ಇರ್ತಕ್ಕಂಥ ಹಳ್ಳಿಗಳಿಗೆ, ಪ್ರದೇಶಕ್ಕೆ ಹೋಗಬೇಕಾದ್ರೆ ರಸ್ತೆಗಳು ತುಂಬ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಮತ್ತು ರಸ್ತೆಗಳ ನಿರ್ಮಾಣ ಮಾಡಬೇಕಾದ್ರೆ ಅದು ಬಜೆಟ್ ಫ್ರೆಂಡ್ಲಿ, ಅದು ಕಡಿಮೆ ದುಡ್ಡಲ್ಲಿ ಮಾಡ್ಬೋದು. ಮತ್ತು ರಾಜ್ಯಕ್ಕೆ ಕೃಷಿ, ಕೈಗಾರಿಕೆ ಮತ್ತು ಗಣಿಗಾರಿಕೆ ಇಲ್ಲೆಲ್ಲದ್ರ ಮೇಲೂ ಈ ರಸ್ತೆ ಸಾರಿಗೆ ಅಭಿವೃದ್ಧಿ ಪ್ರಭಾವವನ್ನು ಬೀರುತ್ತೆ. ರಸ್ತೆ ಸಾರಿಗೆ ಬೆಳವಣಿಗೆನ ನೋಡೋದಾದರೆ, ಸ್ವತಂತ್ರದ ಪೂರ್ವದಲ್ಲಿ ಮೈಸೂರು ಪ್ರಾಂತ್ಯದಲ್ಲಿ ಬೆಂಗಳೂರು ಮತ್ತು ಜಿಲ್ಲಾ ಕೇಂದ್ರಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಗಳಿದ್ದು, ಆದರೆ ಅವು ಅಷ್ಟೊಂದು ಸುವ್ಯವಸ್ಥೆಯಾಗಿರಲಿಲ್ಲ. ಆದರೆ ಸ್ವಾತಂತ್ರ್ಯದ ನಂತರ ವಿಶಾಲ ಮೈಸೂರು ರಾಜ್ಯ ನಿರ್ಮಾಣವಾದ ಮೇಲೆ 1961ರಲ್ಲಿ ಒಟ್ಟು 43,182 ಕಿಲೋಮೀಟರ್ ಅಷ್ಟು ಉದ್ದದ ರಸ್ತೆಗಳಿದ್ದು, ಪ್ರಸ್ತುತ ನಮ್ಮ ರಾಜ್ಯದಲ್ಲಿ 2,31,062 ಕಿಲೋಮೀಟರ್ ಉದ್ದದಷ್ಟು ರಸ್ತೆಯನ್ನು ನೋಡ್ಬೋದು. ಇದರಲ್ಲಿ 35.70% ಭಾಗದಷ್ಟು ಪಕ್ಕ ರಸ್ತೆಗಳು ಮತ್ತು 64.30% ಭಾಗದಷ್ಟು ಕಚ್ಚಾ ರಸ್ತೆಗಳಾಗಿರುತ್ತವೆ. ಇನ್ನು ರಸ್ತೆಗಳ ವಿಧಗಳಿಗೆ ಬಂದರೆ, ಕರ್ನಾಟಕದ ರಸ್ತೆಗಳನ್ನು 4 ವಿಧಗಳಾಗಿ ವಿಂಗಡಿಸಿದ್ದೀವಿ. ಅವುಗಳಂದರೆ, ಮೊದಲನೇದು ರಾಷ್ಟ್ರೀಯ ಹೆದ್ದಾರಿ, ಎರಡನೇದು ರಾಜ್ಯ ಹೆದ್ದಾರಿ, 3 ಜಿಲ್ಲಾ ರಸ್ತೆಗಳು, 4 ಗ್ರಾಮೀಣ ರಸ್ತೆಗಳು ಎಂದು 4 ವಿಧವಾಗಿ ನಾವು ವಿಂಗಡಿಸಿದ್ದೀವಿ. ಮೊದಲನೇದು ರಾಷ್ಟ್ರೀಯ ಹೆದ್ದಾರಿ. ಪ್ರಮುಖ ನಗರಗಳು, ರಾಜ್ಯಗಳ ರಾಜಧಾನಿಗಳು ಹಾಗೂ ಬಂದರುಗಳನ್ನು ಸಂಪರ್ಕಿಸುವ ಈ ರಸ್ತೆಗಳನ್ನು ರಾಷ್ಟ್ರೀಯ ಹೆದ್ದಾರಿ ರಸ್ತೆಗಳು ಅಂತೇಳಿ ಕರಿತೀವಿ. ಇವುಗಳ ಗುಣಮಟ್ಟ ಮತ್ತು ಅಗಲವಾದ ರಸ್ತೆಗಳಾಗಿದ್ದು, ದ್ವಿಮುಖ, 4 ಪಥ ಹಾಗೂ 6 ಪಥಗಳ ರಸ್ತೆಯನ್ನು ಹೊಂದಿರುತ್ತದೆ. ಇವು ಕೇಂದ್ರ ಸರ್ಕಾರದ ಅಧೀನದಲ್ಲಿದ್ದು, ಇವುಗಳ ನಿರ್ವಹಣೆಯು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಸೇರಿರುತ್ತದೆ. ಕರ್ನಾಟಕದಲ್ಲಿ ಪ್ರಸ್ತುತ 14 ರಾಷ್ಟ್ರೀಯ ಹೆದ್ದಾರಿಗಳನ್ನು ನಾವು ನೋಡ್ಬೋದು. ಇವುಗಳ ಒಟ್ಟು ಉದ್ದ 4,491 ಕಿಲೋಮೀಟರ್ಗಳಷ್ಟಿದ್ರೆ, ಉತ್ತರ ಕನ್ನಡ, ವಿಜಯಪುರ, ಬೆಳಗಾವಿ, ಶಿವಮೊಗ್ಗ, ಬೆಂಗಳೂರು ಗ್ರಾಮಾಂತರ, ತುಮಕೂರು, ದಕ್ಷಿಣ ಕನ್ನಡ ಹಾಗೂ ಬಳ್ಳಾರಿ ಜಿಲ್ಲೆಗಳಲ್ಲಿ ಹೆಚ್ಚು ರಾಷ್ಟ್ರೀಯ ಹೆದ್ದಾರಿಗಳನ್ನ ನಾವು ನೋಡ್ಬೋದು. ಆದರೆ ರಾಯಚೂರು ಮತ್ತು ಕೊಡಗು ಜಿಲ್ಲೆಗಳಲ್ಲಿ ಯಾವುದೇ ರಾಷ್ಟ್ರೀಯ ಹೆದ್ದಾರಿ ಇಲ್ಲ. ರಾಷ್ಟ್ರೀಯ ಹೆದ್ದಾರಿ NH4 ಮತ್ತು NH7ಗಳು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಸುವರ್ಣ ಚತುಷ್ಕೋನ ಹೆದ್ದಾರಿ ಯೋಜನೆ ಹಾಗೂ ಕಾರಿಡಾರ್ ಯೋಜನೆಗಳಿಗೆ ಸೇರುತ್ತೆ. ಅವು 6 ಪಥಗಳನ್ನು ಹೊಂದಿದ್ದು, ರಾಜ್ಯದಲ್ಲಿ ಹಾದು ಹೋಗುವ ಇತರೆ ಪ್ರಮುಖ ಹೆದ್ದಾರಿಗಳೆಂದರೆ NH13, NH17, NH48, NH206, NH209, NH212. ನೆಕ್ಸ್ಟು ರಾಜ್ಯ ಹೆದ್ದಾರಿಗಳು, ಸ್ಟೇಟ್ ಹೈವೇಸ್ ಅಂತ ಕರಿತೀವಿ. ರಾಜಧಾನಿ ಬೆಂಗಳೂರಿನಿಂದ ಜಿಲ್ಲಾ ಕೇಂದ್ರ, ಪ್ರಮುಖ ಪಟ್ಟಣಗಳು ಹಾಗೂ ರಾಷ್ಟ್ರೀಯ ಹೆದ್ದಾರಿಗಳೊಡನೆ ಸಂಪರ್ಕಿಸುವ ಈ ರಸ್ತೆಗಳನ್ನು ನಾವು ರಾಜ್ಯ ಹೆದ್ದಾರಿ ಅಂತೇಳಿ ಕರಿತೀವಿ. ಇವುಗಳ ನಿರ್ಮಾಣ ಹಾಗೂ ನಿರ್ವಹಣೆ ರಾಜ್ಯ ಸರ್ಕಾರಕ್ಕೆ ಸೇರಿರುತ್ತೆ. ಕರ್ನಾಟಕದ ರಾಜ್ಯದಲ್ಲಿ 20,905 ಕಿಲೋಮೀಟರ್ ಉದ್ದದ ರಾಜ್ಯ ಸಾರಿಗೆಗಳಿದ್ದು, ಬೆಳಗಾವಿ ಜಿಲ್ಲೆ ಅತಿ ಉದ್ದದ ರಾಜ್ಯ ಹೆದ್ದಾರಿ ಹೊಂದಿರುವ ಜಿಲ್ಲೆಯಾಗಿದೆ. ಬೆಂಗಳೂರು ಅತಿ ಕಡಿಮೆ ಉದ್ದದ ರಾಜ್ಯ ಹೆದ್ದಾರಿಯುಳ್ಳ ಜಿಲ್ಲೆಯಾಗಿದೆ, ಏಕೆಂದರೆ ಇಲ್ಲಿ ನಗರ ರಸ್ತೆಗಳು ಜಾಸ್ತಿ. ಮೂರನೇದು ಜಿಲ್ಲಾ ರಸ್ತೆಗಳು. ಜಿಲ್ಲಾ ಕೇಂದ್ರದಿಂದ ಎಲ್ಲ ತಾಲೂಕು ಕೇಂದ್ರಗಳಿಗೆ, ಪ್ರಮುಖ ಪಟ್ಟಣಗಳಿಗೆ, ಗ್ರಾಮಗಳಿಗೆ ರೈಲು ಮಾರ್ಗ ಹಾಗೂ ಹೆದ್ದಾರಿಗಳಿಗೆ ಸಂಪರ್ಕವನ್ನು ಕಲ್ಪಿಸುವ ಈ ರಸ್ತೆಗಳನ್ನ ನಾವು ಜಿಲ್ಲಾ ರಸ್ತೆಗಳು ಅಂತೇಳಿ ಕರಿತೀವಿ.
ಇವುಗಳ ನಿರ್ಮಾಣ ಅಭಿವೃದ್ಧಿ ಮೇಲ್ವಿಚಾರಣೆಯು ಜಿಲ್ಲಾ ಪಂಚಾಯತ್ಗೆ ಸೇರಿರುತ್ತೆ. ರಾಜ್ಯದಲ್ಲಿ ಒಟ್ಟು 47,836 ಕಿಲೋಮೀಟರ್ ಉದ್ದದ ರಸ್ತೆಗಳನ್ನು ನಾವು ನೋಡ್ಬೋದು. ತುಮಕೂರು ಜಿಲ್ಲೆ ಹೆಚ್ಚು ಜಿಲ್ಲಾ ರಸ್ತೆಗಳನ್ನು ಒಳಗೊಂಡಿದ್ದರೆ ರಾಯಚೂರು ಜಿಲ್ಲೆಯು ಕಡಿಮೆ ಜಿಲ್ಲಾ ರಸ್ತೆಯನ್ನು ಒಳಗೊಂಡಿರುತ್ತದೆ. 4ನೇದು ಗ್ರಾಮೀಣ ರಸ್ತೆಗಳು. ತಾಲೂಕು ಕೇಂದ್ರದಿಂದ ಪ್ರತಿಯೊಂದು ಗ್ರಾಮಗಳಿಗೂ ಎಲ್ಲ ಜಿಲ್ಲಾ ರಸ್ತೆಗಳಿಗೂ ಸಂಪರ್ಕವನ್ನು ಕಲ್ಪಿಸುವ ರಸ್ತೆಗಳನ್ನ ನಾವು ಗ್ರಾಮೀಣ ರಸ್ತೆಗಳು ಅಂತೇಳಿ ಕರಿತೀವಿ. ಇವುಗಳ ನಿರ್ಮಾಣ ಹಾಗೂ ನಿರ್ವಹಣೆ ತಾಲೂಕು ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿ ಆಡಳಿತಕ್ಕೆ ಸೇರಿರುತ್ತೆ. ಕರ್ನಾಟಕ ರಾಜ್ಯದಲ್ಲಿ ಒಟ್ಟು 1,47,212 ಕಿಲೋಮೀಟರ್ ಉದ್ದದ ಗ್ರಾಮೀಣ ರಸ್ತೆಗಳಿವೆ. ಈ 4 ವಿಧದ ರಸ್ತೆಗಳಲ್ಲದೆ ನಮ್ಮ ರಾಜ್ಯದಲ್ಲಿ ವಿವಿಧ ಉದ್ದೇಶ ಹಾಗೂ ಸ್ಥಳೀಯ ಆಡಳಿತ ವ್ಯವಸ್ಥೆಗಳ ಅಧೀನದ ರಸ್ತೆಗಳಿವೆ. ಉದಾಹರಣೆಗೆ ಲೋಕೋಪಯೋಗಿ ರಸ್ತೆ, ಅರಣ್ಯ ಇಲಾಖೆ, ನೀರಾವರಿ ಇಲಾಖೆ ಹಾಗೂ ಪುರಸಭೆ ನಗರ ಪಾಲಿಕೆ ರಸ್ತೆಗಳು.